ಬೆಳಗ್ಗೆ ಎದ್ದು ಫ್ರೆಶ್ ಸ್ನಾನ ಮಾಡ್ಕೊಂಡು ಮನೆಗೆ ಬಾಯಿ ಹೇಳ್ಬಿಟ್ಟು ಗಾಡಿ ಹತ್ರಕ್ಕೆ ಬಂದೆ ಗುರು. ಗಾಡಿ ಹತ್ರಕ್ಕೆ ಬಂದು ಶಿಸ್ತಾಗಿ ಗಾಡಿ ಹತ್ಬಿಟ್ಟು ಕೈ ಪೈ ಮುಕ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಗುರು. ಇಲ್ಲಿಂದ ನೋಡಿದ್ರೆ ಟೈಮ್ ತುಂಬಾ ಆಗೋಗಿತ್ತು. ಯಾಕೆ ತುಂಬ ಟೈಮ್ ಆಗೋಗಿತ್ತು ಅಂದರೆ ನೆನ್ನೆ ಭಾನುವಾರ ಸೋಮವಾರ, ಹಂಗಾಗಿ ಯಾರಿಗೂ ಡ್ಯೂಟಿಗೆ ಹೋಗೋಕೆ ಇಷ್ಟ ಇರೋಲ್ಲ, ಆದರೂ ಹೋಗಲೇಬೇಕು. ಬೇರೆ ಇದಿರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಹಂಗಾಗಿ ಸೀದಾ ಕಂಪ್ನಿ ಹತ್ರಕ್ಕೆ ಹೋಗೋಣ ಅಂತ ಕಂಪ್ನಿ ಹತ್ರಕ್ಕೆ ಹೊರಟೆ ಗುರು. ಇದೇ ನಮ್ಮ ಕಂಪ್ನಿ ರೋಡ್ ಗುರು. ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋದ್ರೆ ನಮ್ಮ ಕಂಪ್ನಿ ಸಿಗುತ್ತೆ ಗುರು. ಇನ್ನೇನು ನಮ್ಮ ಕಂಪ್ನಿ ಹತ್ರಕ್ಕೆ ಬಂದೆ ಗುರು. ಬಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ, ಬರೋದೇನೋ ಬಂದ್ಬಿಟ್ಟೆ, ಇವ್ರು ಲೋಡ್ ಹೇಳ್ತಾರೋ ಇಲ್ವೋ, ಇವತ್ತು ಸೋಮವಾರ ಪ್ಲ್ಯಾನ್ ಇರುತ್ತೆ ಇಲ್ವೋ ಅಂತ. ಸರಿ ಆಯ್ತು, ಏನು ಮಾಡೋಂಗಿಲ್ಲ, ನೋಡೋಣ, ಒಂದು ಫೋನ್ ಮಾಡೋಣ ಅಂತೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ತೆ ಗುರು. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅವ್ರಿಗೆ ಫೋನ್ ಮಾಡೋಣ ಅಂದ್ಕೊಂಡು ಇಳಿದೆ ಗುರು. ಅಷ್ಟರಲ್ಲಿ ಅವರೇ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ ಐತೆ ಹಾಕು ಅಂದರು. ನಾನು ಇದೇ ಖುಷಿ ಗಾಡಿ ಗಿಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗೇಟ್ ಮುಚ್ಚಿತ್ತು. ಸೆಕ್ಯೂರಿಟಿ ಅಂಕಲ್ ಕರೆದ್ಬಿಟ್ಟು, ಅಂಕಲ್ ಗೇಟ್ ತೆಗೀರಿ ಅಂತ ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಗೇಟ್ ತೆಗೆದ್ರು. ನಾನು ಗಾಡಿ ಹತ್ತು ಕುತ್ಕೊಂಡು ರಿವರ್ಸ್ ಹಾಕ್ಬಿಟ್ಟು ಲೋಡಿಂಗ್ ಪಾಯಿಂಟಿಗೆ ಬಿಡೋಣ ಅಂತ ಕೇಳಿದೆ. ಸೀದಾ ತಗೊಬಂದೇ ಗಾಡಿ ನಿಧಾನಕ್ಕೆ ಲೋಡಿಂಗ್ ಪಾಯಿಂಟಿಗೆ ಬಿಡ್ತಾಯಿದ್ದೀನಿ, ಯಾಕೆಂದರೆ ಅಲ್ಲಿ ಮೆಟ್ಲಿದೆ ಕಾಣಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಬಿಟ್ಟು ನೋಡಿ ಅಲ್ಲಿದೆ ನಮ್ಮ ಗಾಡಿ. ಅಲ್ಲಿಂದ ಬಂದೆ, ಯಾಕೆಂದರೆ ನಮಗೆ ಲೋಡ್ ಎಲ್ಲಿದೆ ಅಂತ ಬಿಲ್ ಬರೋವರೆಗೂ ಹೇಳಲ್ಲ. ಸರಿ ಆಯ್ತು, ಇನ್ನೇನು ಮಾಡೋದು ಅಂತ ಕೂತಿದ್ದೆ. ಕೂತು ಅಷ್ಟರಲ್ಲೇ ನೋಡ್ತೀನಿ ನವೀನ ಗಾಡಿ ಲೋಡಾಗಿ ಹೋಯ್ತಿತ್ತು. ಅವಾಗ ಕೇಳಿದೆ, ಸರ್ ನನ್ನ ಗಾಡಿ ಅವನಿಗಿಂತ ಮುಂಚೆ ಹಾಕಿದೆ, ಯಾಕೆ ಲೋಡ್ ಆಗಿಲ್ಲ ಅಂತ. ಸರಿನಪ್ಪ ನೀನು ರೆಸ್ಟ್ ಮಾಡು, ಇವತ್ತು ಲೋಡ್ ಇರೋ ಡೌಟು ಅಂದರು. ಇನ್ನೇನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ರೆಸ್ಟ್ ಮಾಡಿ ಸಾಯಂಕಾಲ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟೆ ಗುರು. ಅಲ್ಲಿಂದ ಇನ್ನೆಂಗೆ ಹೋಗೋದು ಅಂತೇಳ್ಬಿಟ್ಟು ನನ್ನ ತಮ್ಮಂಗೆ ಫೋನ್ ಮಾಡಿದೆ ಗುರು. ನನ್ನ ತಮ್ಮ ಎಲ್ಲಿದೆಯಾ ಬಾರೋ ಬೇಗ ಹೋಗೋಣ, ಮನೆಗೆ ಲೋಡ್ ಇಲ್ವಂತೆ ಅಂತ ಅಂದೆ. ಸರಿ ಆಯ್ತು, ಅವನು ಯಾಕೆ ಲೋಡ್ ಇಲ್ಲ ಅಂದ. ಸರಿ ಲೋಡು ಇದೆ, ಆದರೆ ಬಿಲ್ ಕೊಟ್ಟಿಲ್ಲ, ಬಾ ಹೋಗೋಣ ಬೆಳಗ್ಗೆಗಂತೆ ಅಂದೆ. ಸರಿ ಆಯಿತು ಅಂತೇಳ್ಬಿಟ್ಟು ಬಂದ ಅವನು. ನಾನು ಹೋದು. ನಿಮ್ಮ ಐಡಿಯಾ ಇಷ್ಟ ಇದ್ದರೆ ಲೈಕ್ ಮಾಡಿ.